ಮೊದಲಿಗೆ ಒಂದು ಕಿತ್ತಳೆ ಹಣ್ಣನ್ನು ತಗೊಂಡು ಅದನ್ನು ಚೆನ್ನಾಗಿ ಸಿಪ್ಪೆ ಎಲ್ಲ ತೆಗೆದು ಒಂದು ಕಡೆ ಇಟ್ಕೋಬೇಕಾಗತ್ತೆ. ಈ ರೀತಿ ಸಿಪ್ಪೆಯನ್ನು ತೆಗೆದಾದ ನಂತರ ಇದನ್ನು 1 ವಾರ ಅಥವಾ 10 ಡೇಸ್ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಒಂದು ಕಡೆ ಎತ್ತಿಟ್ಕೋಬೇಕಾಗುತ್ತೆ. ಬಿಸಿಲಲ್ಲಿ ಒಂದು ಪ್ಲೇಟಿಗೆ ಹಾಕಿ ಅಥವಾ ಯಾವುದಾದ್ರೂ ಒಂದು ಬಟ್ಟೆಯಲ್ಲಿ ಹಾಕಿ ಇದನ್ನು ಚೆನ್ನಾಗಿ ಒಣಗಿಸ್ಕೋಬೇಕು. ಇದನ್ನು ಈ ಸಿಪ್ಪೆಯನ್ನು ಮುರಿದಾಗ ಇದು 2 ಪೀಸಸ್ ಆಗಿ ಆಗಬೇಕು. ಆ ರೀತಿ ಇದ್ದರೆ ಮಾತ್ರ ಪೌಡರ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಇಲ್ಲ ಅಂತ ಅಂದರೆ ಪೌಡರ್ ನೀಟಾಗಿ ಬರೋದಿಲ್ಲ. ಈ ಥರ ಸಿಪ್ಪೆ ಎಲ್ಲ ತೆಕ್ಕೊಬಿಟ್ಟು ಇದನ್ನು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿದ ನಂತರ ಈ ಥರ ಕಾಣಿಸುತ್ತೆ ನೋಡಿ. ಈ ಥರ ಇದೆ. ಇದು 10 ಡೇಸ್ ಒಣಗಿಸಿದ ಆರೆಂಜ್ ಪೀಲ್. ಕಿತ್ತಳೆ ಸಿಪ್ಪೆ ಒಣಗಿಸಿದ ನಂತರ ಅದಕ್ಕೆ ನೀರು ತಾಗದ ಹಾಗೆ ನೋಡ್ಕೋಬೇಕು. ನೀರು ತಾಗಿದಲ್ಲಿ ಪೌಡರ್ ಆದಾಗ ಅದು ಚೆನ್ನಾಗಿರೋದಿಲ್ಲ, ತುಂಬ ದಿನ ಇಟ್ಕೊಳ್ಳೋದಕ್ಕೂ ಆಗೋದಿಲ್ಲ. ಹಾಗಾಗಿ ಈ ರೀತಿ ಡ್ರೈ ಆಗಿ ಇರಬೇಕು. ಪೂರ್ತಿ ಡ್ರೈ ಆಗಿ ತುಂಬ ಕ್ರಂಚಿಯಾಗಿ ಇರಬೇಕು. ಆಗ ಮುರಿದಾಗ 2 ಪೀಸಸ್ ಆದರೆ ಮಾತ್ರ ಇದು ಪೌಡರ್ ಮಾಡೋಕ್ಕೆ ಸರಿಯಾಗಿದೆ ಅಂತ ಅಂದ್ಕೋಬೋದು. ಈಗ ಒಂದು ಮಿಕ್ಸಿ ಜಾರ್ಗೆ ಈ ಆರೆಂಜ್ ಪೀಲ್, ಕಿತ್ತಳೆ ಸಿಪ್ಪೆ ಏನಿದೆ ಅದನ್ನೆಲ್ಲ ಒಣಗಿಸಿ ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಳ್ಳೋಣ. ನೋಡಿ ಈ ರೀತಿ ಇರಬೇಕು. ನೋಡಿ ಈಗ ಮುರಿದು ತೋರಿಸ್ತಾ ಇದ್ದೀನಿ. ಈಗ ಒಂದು ಬೆರಳಲ್ಲಿ ಮುರಿದಾಗ ಈ ಥರ 2 ಪೀಸಸ್ ಆಗಿ ಕಟ್ ಆಗಬೇಕು. ಇದು ಪರ್ಫೆಕ್ಟ್ ಆಗಿದೆ. ಈ ರೀತಿ ಆದ ನಂತರ ಇದನ್ನು ಚೆನ್ನಾಗಿ ಪುಡಿ ಮಾಡ್ಕೊಳ್ಬೇಕು. ಈ ಥರ ಪುಡಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಸ್ಕ್ರಬ್ ತಯಾರಾಗುತ್ತೆ. ಈ ಥರ ನುಣ್ಣಗೆ ಪೌಡರ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಫೇಸ್ ಪ್ಯಾಕ್ಗೆಲ್ಲ ಯೂಸ್ ಆಗುತ್ತೆ. ಈ ಥರ ಕಾಣಿಸ್ತಾ ಇದೆ. ಇದನ್ನು ಸ್ಟ್ರೈನ್ ಮಾಡಿಕೊಂಡಾಗ ಅದರಲ್ಲಿ ಇರುವಂಥ ಗಟ್ಟಿಯಾಗಿ ಸ್ಕ್ರಬ್ ಥರ ಇರೋದನ್ನು ಒಂದು ಭಾಗ ಎತ್ತಿಟ್ಕೊಂಡಿದ್ದೀನಿ ಮತ್ತು ಪುಡಿ ಥರ ಇರೋದನ್ನು ಒಂದು ಕಡೆ ಎತ್ತಿಟ್ಕೊಂಡಿದ್ದೀನಿ. ಈಗ ಒಂದು ಡಬ್ಬಕ್ಕೆ ಹಾಕಿ ಸ್ಟೋರ್ ಮಾಡಿ ಇಟ್ಕೋಬೋದು. ಇದನ್ನು ನಾವು 15 ಡೇಸ್ ಸ್ಟೋರ್ ಮಾಡಿ ಇಟ್ಕೋಬೋದು. ಇದನ್ನು ನಾವು ವಾರಕ್ಕೆ 2 ಬಾರಿ ಬಳಸೋದ್ರಿಂದಾಗಿ ನಿಮಗೆ ಪಿಂಪಲ್ಸ್ ಕಲೆ ಏನಿರುತ್ತೆ ಅದೆಲ್ಲ ಹೋಗುತ್ತೆ. ಬ್ಲೆಮಿಷಸ್ ಮತ್ತು ಕಲೆಗಳೇನು ಉಳಿದಿರುತ್ತೆ ಅದೆಲ್ಲ ತಾನಾಗೆ ಹೋಗುತ್ತೆ. ಮತ್ತು ಇದು ನ್ಯಾಚುರಲ್ ಆಗಿರೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ ಇರೋದಿಲ್ಲ. ಇದು ತುಂಬ ಎಫೆಕ್ಟಿವ್ ಆಗಿದೆ. ಎಲ್ಲ ಫೇಸ್ ಪ್ಯಾಕು ಯೂಸ್ ಮಾಡ್ಕೋಬೋದು. ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಥ್ಯಾಂಕ್ ಯು.